ನಮಸ್ಕಾರ ಸ್ನೇಹಿತರೆ. ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಬೈಕ್ ಖರೀದಿಸ್ತೀರಿ. ಆದರೆ ವರ್ಷಕ್ಕೆ ಕೇವಲ 2 ಅಥವಾ 3 ಸಾವಿರ ರೂಪಾಯಿ ಇನ್ಶೂರೆನ್ಸ್ಗೆ ಖರ್ಚು ಮಾಡಲು ಯೋಚಿಸ್ತೀರಾ? ನಾನು ತುಂಬ ಜಾಗ್ರತೆಯಿಂದ ಓಡಿಸ್ತೀನಿ. ನನಗೇನೂ ಆಗಲ್ಲ. ಇನ್ಶೂರೆನ್ಸ್ ಅಂದರೆ ದುಡ್ಡಿನ ವ್ಯರ್ಥ. ಹೀಗೆ ಯೋಚಿಸೋರು ಸಾವಿರಾರು ಜನ ಇದ್ದಾರೆ. ಆದರೆ ಒಂದು ಸಣ್ಣ ಆಕ್ಸಿಡೆಂಟ್ ಕೂಡ ನಿಮ್ಮ ಜೇಬಿನಿಂದ ಸಾವಿರ ಅಲ್ಲ, ಲಕ್ಷ ರೂಪಾಯಿ ಖರ್ಚು ಮಾಡಿಸ್ಬೋದು. ಹಾಗಾದರೆ ಬೈಕ್ ಇನ್ಶೂರೆನ್ಸ್ ಅಂದ್ರೇನು? ಯಾವ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು? ಥರ್ಡ್ ಪಾರ್ಟಿ ಸಾಕಾ? ಕಾಂಪ್ರಿಹೆನ್ಸಿವ್ ಬೇಕಾ? ಝೀರೋ ಡೆಪ್ ಅಂದ್ರೇನು? NCB ಅಂದ್ರೇನು? ಯಾವ ಆ್ಯಡ್ ಆನ್ ನಿಜವಾಗಿಯೂ ಉಪಯೋಗ? ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಬೈಕ್ ಇನ್ಶೂರೆನ್ಸ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸರಳವಾಗಿ ಹೇಳೋದಾದರೆ, ಇದು ನಿಮ್ಮ ಬೈಕ್ಗೆ ಮಾತ್ರ ರಕ್ಷಣೆ ಕೊಡೋದಿಲ್ಲ, ನಿಮ್ಮ ಹಣಕ್ಕೂ ರಕ್ಷಣೆ ಕೊಡ್ತದೆ. ಅಪಘಾತವಾದರೆ, ಬೈಕ್ ಕಳ್ಳತನವಾದರೆ, ಬೆಂಕಿ ತಗುಲಿದ್ರೆ ಅಥವಾ ನಿಮ್ಮ ವಾಹನದಿಂದ ಇನ್ನೊಬ್ಬರಿಗೆ ಹಾನಿಯಾದರೆ ಆ ದೊಡ್ಡ ಹಣದ ಹೊರೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಬೀಳದಂತೆ ರಕ್ಷಿಸುವುದೇ ಬೈಕ್ ಇನ್ಶೂರೆನ್ಸ್. ಹಾಗಾದರೆ ಭಾರತದಲ್ಲಿ ಬೈಕ್ ಇನ್ಶೂರೆನ್ಸ್ ಕಡ್ಡಾಯವೇ? ಹೌದು, ಕನಿಷ್ಠ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇರಲೇಬೇಕು. ಇದು ಕಾನೂನಿನ ಪ್ರಕಾರ ಕಡ್ಡಾಯ. ಒಂದು ವೇಳೆ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದರೆ ದಂಡವೂ ಬೀಳ್ಬೋದು. ಅದರ ಜೊತೆಗೆ ಒಂದು ಅಪಘಾತದಲ್ಲಿ ಇನ್ನೊಬ್ಬರಿಗೆ ಹಾನಿಯಾದರೆ ಅದರ ಸಂಪೂರ್ಣ ವೆಚ್ಚವನ್ನು ನೀವೇ ಭರಿಸಬೇಕಾಗುತ್ತದೆ. ಇದೀಗ ಇನ್ಶೂರೆನ್ಸ್ನ ಮುಖ್ಯ ವಿಧಗಳನ್ನು ನೋಡೋಣ. ಮುಖ್ಯವಾಗಿ 2 ವಿಧಗಳಿವೆ. ಮೊದಲನೆಯದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಎರಡನೆಯದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಮೊದಲು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಹೆಸರೇ ಹೇಳುವಂತೆ ಇದು ನಿಮ್ಮ ವಾಹನದಿಂದ ಇನ್ನೊಬ್ಬರಿಗೆ ಆಗುವ ನಷ್ಟವನ್ನು ಮಾತ್ರ ಕವರ್ ಮಾಡ್ತದೆ. ಉದಾಹರಣೆಗೆ, ನಿಮ್ಮ ಬೈಕ್ನಿಂದ ಇನ್ನೊಂದು ವಾಹನಕ್ಕೆ ಡಿಕ್ಕಿಯಾದರೆ, ಅಥವಾ ಯಾರಾದರೂ ಗಾಯಗೊಂಡ್ರೆ, ಅಥವಾ ಆಸ್ತಿಗೆ ಹಾನಿಯಾದರೆ ಆ ವೆಚ್ಚವನ್ನು ಇನ್ಶೂರೆನ್ಸ್ ಕಂಪನಿ ಭರಿಸುತ್ತದೆ. ಆದರೆ ನಿಮ್ಮ ಬೈಕ್ಗೆ ಆಗುವ ಹಾನಿಗೆ ಇದರಲ್ಲಿ ಯಾವುದೇ ಕವರ್ ಇರುವುದಿಲ್ಲ. ಇದೀಗ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಇದು ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ಬೈಕ್ಗೂ ರಕ್ಷಣೆ ನೀಡುತ್ತದೆ. ಅಪಘಾತ, ಬೆಂಕಿ, ಕಳ್ಳತನ, ಪ್ರವಾಹ, ಭೂಕಂಪ, ಚಂಡಮಾರುತ ಇಂತಹ ಅನೇಕ ಸಂದರ್ಭಗಳಲ್ಲಿ ಇದು ಸಹಾಯ ಮಾಡುತ್ತದೆ. ಹೊಸ ಬೈಕ್ ಹೊಂದಿರುವವರಿಗೆ ಇದು ಹೆಚ್ಚು ಸುರಕ್ಷಿತ ಆಯ್ಕೆ. ಇದೀಗ ಆ್ಯಡ್ ಆನ್ ಕವರ್ಸ್ ಬಗ್ಗೆ ಮಾತನಾಡೋಣ. ಬಹಳ ಜನರಿಗೆ ಈ ವಿಷಯವೇ ಗೊತ್ತಿರುವುದಿಲ್ಲ. ಆದರೆ ಸರಿಯಾದ ಆ್ಯಡ್ ಆನ್ ಆಯ್ಕೆ ಮಾಡಿದರೆ ಸಾವಿರಾರು ರೂಪಾಯಿ ಉಳಿಸಬಹುದು. ಮೊದಲ ಆ್ಯಡ್ ಆನ್ ಝೀರೋ ಡೆಪ್ರಿಸಿಯೇಷನ್. ಸಾಮಾನ್ಯವಾಗಿ ಬೈಕ್ನ ಪಾರ್ಟ್ಸ್ ಹಳೆಯದಾಗಿದೆ ಎಂದು ಇನ್ಶೂರೆನ್ಸ್ ಕಂಪನಿ ಕೆಲವು ಹಣವನ್ನು ಕಡಿತ ಮಾಡ್ತದೆ. ಆದರೆ ಝೀರೋ ಡೆಪ್ ಕವರ್ ಇದ್ದರೆ ಆ ಕಡಿತ ತುಂಬ ಕಡಿಮೆ ಆಗುತ್ತದೆ. ವಿಶೇಷವಾಗಿ ಹೊಸ ಬೈಕ್ಗಳಿಗೆ ಇದು ತುಂಬ ಉಪಯುಕ್ತ. ಮುಂದಿಂದು ಎಂಜಿನ್ ಪ್ರೊಟೆಕ್ಷನ್. ಮಳೆಗಾಲದಲ್ಲಿ ನೀರಿನಲ್ಲಿ ಬೈಕ್ ನಿಂತರೆ ಕೆಲವೊಮ್ಮೆ ಇಂಜಿನ್ಗೆ ದೊಡ್ಡ ಹಾನಿಯಾಗ್ಬೋದು. ಸಾಮಾನ್ಯ ಇನ್ಶೂರೆನ್ಸ್ ಇದನ್ನು ಯಾವಾಗಲೂ ಕವರ್ ಮಾಡೋದಿಲ್ಲ. ಆದರೆ ಎಂಜಿನ್ ಪ್ರೊಟೆಕ್ಷನ್ ಇದ್ದರೆ ಇಂತಹ ಸಂದರ್ಭಗಳಲ್ಲಿ ಸಹಾಯವಾಗಬಹುದು. ಇದೀಗ ರೋಡ್ ಸೈಡ್ ಅಸಿಸ್ಟೆನ್ಸ್. ಒಂದು ವೇಳೆ ರಾತ್ರಿ ಸಮಯದಲ್ಲಿ ಅಥವಾ ದೂರದ ರಸ್ತೆಯಲ್ಲಿ ಬೈಕ್ ಸ್ಟಾರ್ಟ್ ಆಗದೆ ನಿಂತರೆ ಏನು ಮಾಡ್ತೀರಿ? ಅಂತಹ ಸಂದರ್ಭಗಳಲ್ಲಿ ರೋಡ್ ಸೈಡ್ ಅಸಿಸ್ಟೆನ್ಸ್ ತುಂಬ ಉಪಯೋಗ. ಟೋಯಿಂಗ್, ಬ್ಯಾಟ್ರಿ ಜಂಪ್ ಸ್ಟಾರ್ಟ್, ಪಂಕ್ಚರ್ ಸಹಾಯ, ಹೀಗೆ ಹಲವು ಸೇವೆಗಳು ಸಿಗ್ಬೋದು. ಮುಂದಿಂದು ನೋ ಕ್ಲೇಮ್ ಬೋನಸ್ ಅಥವಾ ಎನವಾ NCB. 1 ವರ್ಷ ಯಾವುದೇ ಕ್ಲೇಮ್ ಮಾಡದೇ ಇದ್ದರೆ ಮುಂದಿನ ವರ್ಷದ ಪ್ರೀಮಿಯಂನಲ್ಲಿ ರಿಯಾಯಿತಿ ಸಿಗ್ತದೆ. ಪ್ರತಿ ವರ್ಷ ಈ ರಿಯಾಯಿತಿ ಹೆಚ್ಚುತ್ತಾ ಹೋಗ್ತದೆ. ಆದ್ದರಿಂದ ಸಣ್ಣ ರಿಪೇರಿಗಳಿಗೆ ಅಗತ್ಯವಿಲ್ಲದ ಕ್ಲೇಮ್ ಮಾಡೋದು ಒಳ್ಳೆಯ ನಿರ್ಧಾರ ಅಲ್ಲ. ಇದೀಗ ಕ್ಯಾಶ್ಲೆಸ್ ಮತ್ತು ರೀಇಂಬರ್ಸ್ಮೆಂಟ್ ಕ್ಲೇಮ್ ನಡುವಿನ ವ್ಯತ್ಯಾಸ. ಕ್ಯಾಶ್ಲೆಸ್ ಕ್ಲೇಮ್ ಅಂದರೆ ನೆಟ್ವರ್ಕ್ ಗರಾಜ್ನಲ್ಲಿ ಬೈಕ್ ರಿಪೇರಿ ಮಾಡಿಸಿದ್ರೆ ಹಣವನ್ನು ನೇರವಾಗಿ ಇನ್ಶೂರೆನ್ಸ್ ಕಂಪನಿ ಪಾವತಿಸ್ತದೆ. ನೀವು ಸಂಪೂರ್ಣ ಹಣ ಕೊಡಬೇಕಾಗೋದಿಲ್ಲ. ರೀಇಂಬರ್ಸ್ಮೆಂಟ್ ಕ್ಲೇಮ್ ಅಂದರೆ ಮೊದಲು ನೀವು ಹಣ ಪಾವತಿಸಬೇಕು. ನಂತರ ಬಿಲ್ ಸಲ್ಲಿಸಿ ಕಂಪನಿಯಿಂದ ಹಣ ವಾಪಸ್ ಪಡಿಬೇಕು. ಇದೀಗ ಜನರು ಮಾಡುವ ದೊಡ್ಡ ತಪ್ಪುಗಳನ್ನು ನೋಡೋಣ. ಅಗ್ಗದ ಪ್ರೀಮಿಯಂ ನೋಡಿ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು, ಪಾಲಿಸಿ ಓದದೆ ಖರೀದಿಸುವುದು, IDV ಚೆಕ್ ಮಾಡದೇ ಇರುವುದು, ರಿನ್ಯೂವಲ್ ಮರ್ತು ಬಿಡುವುದು,
ಬೇಕಾಗದ ಆ್ಯಡ್ ಆನ್ ತೆಗೆದುಕೊಳ್ಳುವುದು ಅಥವಾ ಬೇಕಾದ ಆ್ಯಡ್ ಆನ್ ತೆಗೆದುಕೊಳ್ಳದೆ ಬಿಡುವುದು. ಈ ತಪ್ಪುಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಇದೀಗ ಮಿತ್ಸ್ ಮತ್ತು ಫ್ಯಾಕ್ಟ್ಸ್. ಮೊದಲ ಮಿತ್, ಇನ್ಶೂರೆನ್ಸ್ ಇದ್ದರೆ ಎಲ್ಲವೂ ಫ್ರೀ. ಇಲ್ಲ, ಪಾಲಿಸಿಯಲ್ಲಿ ಏನು ಕವರ್ ಆಗುತ್ತದೆ ಅನ್ನೋದ್ರ ಮೇಲೆ ಎಲ್ಲವೂ ನಿರ್ಧಾರವಾಗ್ತದೆ. ಎರಡನೇ ಮಿತ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಸಾಕು. ನಿಮ್ಮ ಬೈಕ್ ಹೊಸದಾಗಿದ್ದರೆ ಖಂಡಿತ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಉತ್ತಮ. ಮೂರನೇ ಮಿತ್, ಇನ್ಶೂರೆನ್ಸ್ ಕ್ಲೇಮ್ ಯಾವಾಗಲೂ ರಿಜೆಕ್ಟ್ ಆಗುತ್ತದೆ. ಇದು ಕೂಡ ಸತ್ಯ ಅಲ್ಲ. ಸರಿಯಾದ ದಾಖಲೆಗಳು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಕ್ಲೇಮ್ ಮಾಡಿದರೆ ಬಹುತೇಕ ಕ್ಲೇಮ್ಗಳು ಅಪ್ರೂವ್ಡ್ ಆಗುತ್ತವೆ. ಹಾಗಾದರೆ ನೀವು ಯಾವ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು? ನಿಮ್ಮ ಬೈಕ್ ಹೊಸದಾಗಿದ್ದರೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಜೊತೆಗೆ ಝೀರೋ ಡೆಪ್ರಿಸಿಯೇಷನ್ ತೆಗೆದುಕೊಳ್ಳುವುದು ಉತ್ತಮ. ಬೈಕ್ ಹಳೆಯದಾಗಿದ್ದರೆ ನಿಮ್ಮ ಬಳಕೆ ಮತ್ತು ಬಜೆಟ್ಗೆ ಅನುಗುಣವಾಗಿ ನಿರ್ಧಾರ ಮಾಡಬಹುದು. ಒಂದು ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ, ಅಗ್ಗದ ಪ್ರೀಮಿಯಂ ನೋಡಬೇಡಿ. ಒಳ್ಳೆಯ ಕವರೇಜ್ ನೋಡಿ ಇನ್ಶೂರೆನ್ಸ್ ಆಯ್ಕೆ ಮಾಡಿ. ಕೊನೆಯದಾಗಿ ಹೇಳಬೇಕಂದ್ರೆ, ಬೈಕ್ ಇನ್ಶೂರೆನ್ಸ್ ಅನ್ನೋದು ಒಂದು ಖರ್ಚಲ್ಲ, ಅದು ನಿಮ್ಮ ಬೈಕ್ಗೆ ಮತ್ತು ನಿಮ್ಮ ಹಣಕ್ಕೆ ಒಂದು ರಕ್ಷಣೆ. ಸರಿಯಾದ ಪಾಲಿಸಿ ಇದ್ದರೆ ₹1000 ಖರ್ಚು ಮಾಡಿ ₹1,00,000 ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ರೈಡರ್ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಬೈಕ್ ಮಾಹಿತಿಗಾಗಿ ಬೈಕ್ ಟೆಕ್ 21 ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.